ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ತಮ್ಮ 12 ವರ್ಷಗಳ ಅವಧಿಯಲ್ಲಿ ಒಂದು ವಿಧೇಯಕವನ್ನು ಪಾಸ್ ಮಾಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕ ನಿನ್ನೆ ಸಂಸತ್ತಿನಲ್ಲಿ ಜನಮತ ಗಣನೆಗಳ ಸಂದರ್ಭದಲ್ಲಿ ವೋಟಿಂಗ್ ಸಮಯದಲ್ಲಿ ವಿಫಲವಾಯಿತು. ಆಡಳಿತ ಪಕ್ಷಕ್ಕೆ ಭಾಳ ದೊಡ್ಡ ಮಟ್ಟದ ಸೋಲಾಯಿತು. ಅದರ ಪರವಾಗಿ 298 ಜನ ಮತ ಹಾಕಿದರು, ವಿರುದ್ಧವಾಗಿ 230 ಜನ ಮತ ಹಾಕಿದರು. 2/3 ಮೆಜಾರಿಟಿ ಇದ್ದರೆ ಮಾತ್ರ ಯಾವುದೇ ಒಂದು ವಿಧೇಯಕವನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿರುವಾಗ ಈ 131ನೇ ತಿದ್ದುಪಡಿ ಏನಾಗಬೇಕಾಗಿತ್ತೋ ಈ ತಿದ್ದುಪಡಿ ಸಾಧ್ಯ ಆಗಲಿಲ್ಲ. ಮಹಿಳೆಯರನ್ನು ಸಂಸತ್ನಲ್ಲಿ 33% ತರಬೇಕು ಅನ್ನುವಂಥ ಅವರ ಸಂಕಲ್ಪ ಅನುಷ್ಠಾನಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ರಿ, ನರೇಂದ್ರ ಮೋದಿಯವರು 2001ರಿಂದ 2014ರವರೆಗೂ ಮುಖ್ಯಮಂತ್ರಿ ಆಗಿದ್ದರು. 13ರವರೆಗೂ 14ರಿಂದ ಇಲ್ಲಿಯವರೆಗೂ ಪ್ರಧಾನಮಂತ್ರಿ ಆಗಿದ್ದಾರೆ. ಎಂತೆಂಥ ವಿಧೇಯಕಗಳನ್ನು ಪಾಸ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಟ್ರಿಪಲ್ ತಲಾಕ್ ಇರಬಹುದು, ಆರ್ಟಿಕಲ್ 370 ಇರಬಹುದು, ಯಾವುದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಬಿಲ್ ಇರ್ತದೆ. ವಕ್ಫ್ ಕಾಯ್ದೆ ತಿದ್ದುಪಡಿ ಬಿಲ್ಲು, ಅಂಥ ಬಿಲ್ಲುಗಳನ್ನು ಕೂಡ ತಮ್ಮ ಚಾಣಾಕ್ಷತೆಯಿಂದ, ತಮ್ಮ ತಂತ್ರಗಾರಿಕೆಯಿಂದ ಬಹುಮತ ಇಲ್ಲದೇ ಇರುವ ಸಂದರ್ಭದಲ್ಲಿ ಕೂಡ ರಾಜ್ಯಸಭೆಯಲ್ಲಿ ಕೂಡ ಪಾಸ್ ಮಾಡಿಸ್ಕೊಂಡ್ಬಂದಂಥ ನರೇಂದ್ರ ಮೋದಿ ಅಂಥವರು ಈ ಬಾರಿ ಯಾವುದೇ ಪಕ್ಷವನ್ನು ಓಲೈಸಲಾರದೆ, ಯಾರನ್ನೂ ಜೊತೆಗಿಟ್ಕೊಳ್ಳಾರದೆ, ಈ ವಿಧೇಯಕ ಪಾಸ್ ಆಗೋದಿಲ್ಲ ಅಂತ ಗೊತ್ತಿದ್ದು ಕೂಡ, ಅದು 2 ಕಡೆ ಚುನಾವಣೆ ನಡೀತಾ ಇರ್ಬೇಕಾದ್ರೆ ಆ ಕಡೆ DMK ತಮಿಳುನಾಡು, ಈ ಕಡೆ ಪಶ್ಚಿಮ ಬಂಗಾಳ, ಅಂಥ ಸಂದರ್ಭದಲ್ಲಿ ವಿಶೇಷ ಸದನವನ್ನು ಕರೆದು ಈ ರೀತಿಯಾದಂಥ ಅವಮಾನವನ್ನು ಯಾಕೆ ಮಾಡಿಸಿಕೊಂಡ್ರು? ಯಾವುದೇ ಜನಸಾಮಾನ್ಯನಾದರೂ ಕೇಳುವಂಥ ಪ್ರಶ್ನೆ ಇದು. ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರಲಿಲ್ವಾ? ಅವ್ರ ನೈತಿಕ ಸ್ಥೈರ್ಯ ಕುಸಿದು ಹೋಗೋದಿಲ್ವಾ? ಇದು ವಿಪಕ್ಷದವ್ರಿಗೆ ಭಾಳ ದೊಡ್ಡ ಜಯ ಅಲ್ವಾ? ಯಾರಾದರೂ ಕೇಳೋ ಪ್ರಶ್ನೆ. ವಾಸ್ತವವಾಗಿ ನಡೆದದ್ದೇನು ಅಂತ ಬಹಳಷ್ಟು ಜನರಿಗೆ ಇನ್ನೂವರೆಗೂ ಗೊತ್ತೇ ಇಲ್ಲ. ಅದು ಏನು ವಿಷಯ ಅಂತ ನಾನು ಈಗ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನಿನ್ನೆ ಕೊನೆಯ ಗಳಿಗೆಯಲ್ಲಿ ನಡೆದಂಥ ರಸವತ್ತಾದ ಗಳಿಗೆಗಳನ್ನು ಹೇಳಿ ಕೊನೆಗೆ ಇದರ ಕಥೆ ಏನು ಅಂತ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತೀನಿ. ಸ್ವಲ್ಪ ಸುದೀರ್ಘ ಆದರೂ ದಯವಿಟ್ಟು ಈ ಸಂಚಿಕೆಯನ್ನು ಕೊನೆಯವರೆಗೂ ವೀಕ್ಷಿಸಿ ಅಂತ ನನ್ನ ಮನವಿ. ನೋಡಿ, ಮೊದಲನೇದಾಗಿ 1976ರಲ್ಲಿ ಇಂದಿರಾ ಗಾಂಧಿಯವರು 25 ವರ್ಷಗಳ ಕಾಲ ಇದನ್ನು ಫ್ರೀಸ್ ಮಾಡಿದರು. ಆರ್ಟಿಕಲ್ 81. ಆ ಸಂದರ್ಭದಲ್ಲಿ ವಿಪಕ್ಷದವರೆಲ್ಲ ಜೈಲಲ್ಲಿದ್ದರು. ಸಂಸತ್ತಿನ ಅವಧಿ ಮುಗಿದು ಹೋಗಿತ್ತು. ತಾವೇ ಎಕ್ಸ್ಟೆಂಡ್ ಮಾಡಿಕೊಂಡ್ರು. ಎಕ್ಸ್ಟೆಂಡ್ ಮಾಡಿಕೊಂಡು ಎದುರುಗಡೆ ವಿಪಕ್ಷ ಇಲ್ಲದ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಬಿಲ್ಲನ್ನು 25 ವರ್ಷಗಳ ಕಾಲ ಮಾಡಬಾರ್ದು ಅಂತ. ಡಿಲಿಮಿಟೇಷನ್ ಮಾಡೋದು ಯಾವಾಗ? ಕ್ಷೇತ್ರ ಪುನರ್ವಿಂಗಡಣೆ ಅಂತ ನಾವು ಹೇಳ್ತೀವಿ. ಯಾವಾಗ ಜನಸಂಖ್ಯಾ ಬಾಹುಳ್ಯ ಜಾಸ್ತಿ ಆಗುತ್ತೋ ಆವಾಗ ಜನಪ್ರತಿನಿಧಿಯ ಮೇಲೆ ಒತ್ತಡ ಆಗತ್ತೆ. ಆದ್ದರಿಂದ ಇದನ್ನು ವರ್ಗೀಕರಣ ಮಾಡಿ ಸಂಖ್ಯೆಗಳನ್ನು ಜಾಸ್ತಿ ಮಾಡೋ ಪ್ರಕ್ರಿಯೆ. 76ರಿಂದ ಮುಂದೆ 25 ವರ್ಷಗಳ ಕಾಲ ಫ್ರೀಸ್ ಆಯಿತು. ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಜನಸಂಖ್ಯೆ ಜಾಸ್ತಿ ಆದರಾಗಲಿ, ಆದರೆ ಸಂಸತ್ ಸದಸ್ಯರ ಈ ಜನಪ್ರತಿನಿಧಿಗಳ ಸಂಖ್ಯೆ ಜಾಸ್ತಿ ಆಗೋದಿಲ್ಲ. 2001 ಬಂತು, ಫ್ರೀಸ್ ಆಗಿದ್ದು ಓಪನ್ ಆಯಿತು. ಆರ್ಟಿಕಲ್ 81. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ, ಅವರು ಈ ಗೊಡವೆನೇ ಬೇಡ ಅಂತ ಅವರು 25 ವರ್ಷಗಳ ಕಾಲ ಅದನ್ನು ಫ್ರೀಸ್ ಮಾಡಿ ಬಿಸಾಕಿದರು. ಎಲ್ಲಿಗೆ ಬಂತು? 2026. ಈಗ ನಿನ್ನೆ ನಡೆದಂಥ ಘಟನಾವಳಿಗಳನ್ನು ಹೇಳ್ತೇನೆ. ನಿನ್ನೆ ರಾಹುಲ್ ಗಾಂಧಿಯವರು ಒಂದು ಕಥೆಯನ್ನು ಹೇಳಿದರು ಸ್ವಾಮಿ. ಆ ಕಥೆ ಏನು ಅಂತ ಬಹುಶಃ ಅವ್ರಿಗೆ ಮಾತ್ರ ಅರ್ಥ ಆಗಿರಬೇಕು. ಯಾಕೆಂದರೆ 1 ನಿಮಿಷದಲ್ಲಿ ಹೇಳಬೇಕಾದ ಕಥೆಯನ್ನು ಅರ್ಧ ಗಂಟೆ ಹೇಳಿದರು. ಏನದು? ಒಬ್ಬ ಜಾದೂಗಾರ ಇದ್ದ. ಆ ಜಾದೂಗಾರ ಯಾವುದೋ ಒಂದು ಜಾದೂ ಮಾಡುವಾಗ ವಿಫಲನಾಗಿಬಿಟ್ಟ. ಆ ವಿಫಲನಾಗಿದ್ದರಿಂದ ಜನ ಆತನನ್ನು ನಂಬಲಿಲ್ಲ. ತನ್ನ ಪ್ರಯತ್ನ, ಜಾದೂ ಮಾಡಬೇಕಾದ ಪ್ರಯತ್ನದಲ್ಲಿ ಆತ ವಿಫಲನಾದ. ಆ ಜಾದೂ ಫಲಿಸಲಿಲ್ಲ. ಅವತ್ತಿಂದ ಜಾದೂಗಾರನ ಜನ ನಂಬೋದು ಬಿಟ್ಬಿಟ್ರು. ಇದು ಆತನ ಕಥೆಯ ಒಟ್ಟು ತಾತ್ಪರ್ಯ. ಇಲ್ಲಿ ಜಾದೂಗಾರ ಯಾರು? ಜಾದೂಗಾರ ನರೇಂದ್ರ ಮೋದಿ ಅಂತ ಆತ ಪರೋಕ್ಷವಾಗಿ ಹೇಳಿದ ಮಾತು. ಆ್ಯಕ್ಚುಲಿ ಹಾಗೆ ನೋಡಿದರೆ ಹಾರ್ ಕಿ ಜೀತ್ನೆ ವಾಲೋಂಕು ಬಾಜಿಗರ್ ಕೆಹತೆ ಹೇ ಅಂತ ಒಂದು ಶಾರುಖ್ ಖಾನ್ದ ಹಳೆಯ ಡೈಲಾಗ್ ಇದೆ. ಅದು ಈ ಸಂದರ್ಭದಲ್ಲಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ನಾನು ಭಾಳ ಕಾಡಿದಂಥ ಆ ಡೈಲಾಗ್ ಅದು.
जो हारते हो, हार के जीतते हो, उसको बाजीगर कहते हैं. ಯಾರು ಸೋತು ಗೆಲ್ತಾರೋ, ಸೋಲಿನಲ್ಲಿ ಗೆಲುವನ್ನು ಕಾಣ್ತಾರೋ ಅವ್ರಿಗೆ ಬಾಜಿಗರ್ ಅಂತಾರೆ ಅಂತ. ನೋಡಿ, ನಿನ್ನೆ ನರೇಂದ್ರ ಮೋದಿಯವರ ಈ ಬಿಲ್ಲು ಫೇಲ್ ಆಯಿತು. ಫೇಲ್ ಆದ ಕೂಡಲೇ ಭಾಳ ದೊಡ್ಡ ಮಟ್ಟದ ಈ ವಿಜಯೋತ್ಸವವನ್ನು ವಿಪಕ್ಷದವ್ರು ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಎಲ್ಲರೂ ಸೈಲೆಂಟ್ ಆಗಿದ್ದರು. ಎಲ್ಲರೂ ಯಾವ ರೀತಿಯಲ್ಲಿ ಸಂಸತ್ ಅಧಿವೇಶನ ಮುಗಿದುಕೊಳ್ಳಿ ಎದ್ದು ಓಡಿ ಹೋದರು ಅಂದರೆ ಯಾರೂ ಕೂಡ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ಪ್ರಿಯಾಂಕಾ ವಾಡ್ರಾನ್ನ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಮಾಧ್ಯಮದವರು, ಅವರು ಸರಿಯಾಗಿ ಉತ್ತರ ಹೇಳಿಲ್ಲ, ಬೇಗ ಕಾರ ಹೊರಟೋದ್ರು. ರಾಹುಲ್ ಗಾಂಧಿ ಮುಖ ಅಂತೂ ಸಂಪೂರ್ಣವಾಗಿ ಪೇಲೋವಾಗಿತ್ತು, ಸಪ್ಪೆ ಆಗಿಬಿಟ್ಟಿತ್ತು. ಇಲ್ಲದೆ ಹೋದರೆ ಇಮೋಷ್ನಲಿ ವಿ ಹ್ಯಾವ್ ಡಿಸ್ಟ್ರಾಕ್ಟೆಡ್ ನರೇಂದ್ರ ಮೋದಿ ಅವರು ನಾವು ಹೇಗೆ ಸೋಲಿಸಿದ್ದೀವಿ ನೋಡಿ. ನರೇಂದ್ರ ಮೋದಿ ಅವ್ರಿಗೆ ವಿಶ್ವಾಸ ಮತ ಇಲ್ಲ, ನರೇಂದ್ರ ಮೋದಿ ಸರ್ಕಾರದಿಂದ ಕೆಳಗಿಳಬೇಕು, ರಾಜೀನಾಮೆ ಕೊಡಬೇಕು ಅಂತ ಅಟ್ಟಹಾಸ ಗೈಬೇಕಾಗಿತ್ತು. ಏನೂ ಇಲ್ಲವೇ ಇಲ್ಲ. ಯಾಕೆಂದರೆ ಎಲ್ಲರೂ ಒಂದು ದೊಡ್ಡ ಅನುಮಾನ, ಸಂದೇಹ ಏನು ಅಂದರೆ ನರೇಂದ್ರ ಮೋದಿಯವರು ಸುಮ್ಮನೆ ಈ ರೀತಿ ಬಿಲ್ಲನ್ನಿಟ್ಟು ಫೇಲ್ ಆಗುವಂಥ ಮನುಷ್ಯ ಅಲ್ಲ. ಇದರಿಂದ ಏನೋ ಒಂದು ದೊಡ್ಡದಾದಂಥ ಷಡ್ಯಂತ್ರ ಇದೆ, ಏನೋ ಪಿತೂರಿ ಇದೆ, ಏನೋ ರಾಜಕೀಯ ಲೆಕ್ಕಾಚಾರ ಇದೆ. ಏನು ರಾಜಕೀಯ ಲೆಕ್ಕಾಚಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನೋ ಮಾಡಿ ಈ ರೀತಿ ವಿಧೇಯಕವನ್ನು ಕೆಡವಿ ನಮಗೆ ದೊಡ್ಡ ನಷ್ಟವನ್ನು ಮುಂದಿನ ದಿವಸದಲ್ಲಿ ಮಾಡ್ತಾರೆ ನರೇಂದ್ರ ಮೋದಿ ಅನ್ನುವಂಥ ಭಯ, ಆತಂಕ ವಿಪಕ್ಷದವ್ರನ್ನ ಕಾಡ್ತಾ ಇದೆ. ಇಲ್ಲದೆ ಹೋಗಿದರೆ ಯಾವ ಮಟ್ಟಿಗೆ ಇದರ ವಿಜಯೋತ್ಸವ ಆಗಬೇಕಾಗಿತ್ತು ಅಂದರೆ 12 ವರ್ಷಗಳಲ್ಲಿ ಒಂದೇ ಒಂದು ವಿಧೇಯಕವನ್ನು ಕೂಡ ನರೇಂದ್ರ ಮೋದಿ ಸೋತಿದ್ದಿಲ್ಲ ಆ ಥರ ಸರ್ಕಾರ. ಮೊದಲ ಬಾರಿಗೆ ಹೀಗಾಗಿರೋದು. ಮೇಲ್ನೋಟಕ್ಕೆ ನೋಡಿದರೆ ಪ್ರಮ ಫಸೆ ಇದು ದೊಡ್ಡ ಸೋಲೆ. ಆದರೆ ಈ ಸೋಲು ಅಂತ ಪರಿಗಣಿಸಲಿಕ್ಕೆ ವಿಪಕ್ಷದವರೇ ತಯಾರಿಲ್ಲ. ಆ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ. ನಾನು ಇದ್ಯಾವುದೂ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅಥವಾ ನರೇಂದ್ರ ಮೋದಿ ಅವ್ರ ಬಗ್ಗೆ ನನಗೆ ಅಪಾರವಾದ ಅಭಿಮಾನ ಇರುವುದರಿಂದ ನನಗೆ ಹೇಗೆ ಬೇಕೋ ಹಾಗೆ ತಿರುಚಿರುವ ವಿಚಾರ ಅಲ್ಲ. ಬೇಕಾದ್ರೆ ನಿನ್ನೆ ನಡೆದ ಇಷ್ಟು ವಿದ್ಯಮಾನಗಳನ್ನು ನೀವು ಯೂಟ್ಯೂಬಲ್ಲಿ ನೋಡಿ, ನಿಮಗೆ ಕೂಡ ಹಾಗೆ ಅನಿಸಿದಾಗ ಮಾತ್ರ ನನಗೆ ಉತ್ತರ ಕೊಡಿ. ನಾನು ಯಾವತ್ತೂ ಕೂಡ ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸು, ದಿಗ್ಭ್ರಮೆ ಆಯಿತು ಆ ರೀತಿಯಾಗಿ ಬಳಸೋ ಶಬ್ದ ಭಾಳ ಕಡಿಮೆ. ನಾನು ವಾಸ್ತವಕ್ಕೆ ಸಂಪೂರ್ಣ ವಾಸ್ತವ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಗೊತ್ತಿಲ್ಲದೆ ಹೋದರು. ಅದ್ರ ಹತ್ತಿರಕ್ಕಾದರೂ ನಿಂತು ಮಾತಾಡಬೇಕಾಗತ್ತೆ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದೆ. ಆತನ ಅಜ್ಜಿ ಆತನನ್ನು ಗಾರ್ಡನಿಗೆ ಕರ್ಕೊಂಡು ಹೋದ್ರಂತೆ, ಪ್ರಧಾನಮಂತ್ರಿಯವರ ಗಾರ್ಡನ್ನಲ್ಲಿ. ಅಲ್ಲಿ ಒಬ್ಬ ಜಾದೂಗರ್ ಇದ್ದಂತೆ, ಅವ ಅಂಥ ಕೋಟ್ ಹಾಕ್ಕೊಂಡಿದ್ದ, ಇಂಥ ಕೋಟ್ ಹಾಕ್ಕೊಂಡಿದ್ದ, ಆತ ನಿಂತು ಈ ಬಲೂನನ್ನು ಹಾರಿಸ್ತಾ ಇದ್ದ, ಏನೇನೋ ಕತೆ ಹೇಳ್ತಾರೆ. ಅರ್ಧ ಗಂಟೆ ಈ ಕಥೆಯನ್ನು ಹೇಳ್ತಾರೆ, ಜಾದೂಗರ್ ಕಥೆಯನ್ನು. ಹಣೆ ಗಡ್ಸ್ಕೋತಾ ಇದ್ದಾರೆ ಹಿಂದ್ಗಡೆ ಪ್ರಿಯಾಂಕಾ ವಾಡ್ರಾ ಮೊನ್ನೆ 2 ನಿಮಿಷ 5 ನಿಮಿಷದಲ್ಲಿ ಮಾತಾಡ್ತಾರೆ. ಎಷ್ಟು ಚೆನ್ನಾಗಿ ನಿರೂಪಿಸಿದ್ರು. ಆ ವಿಷಯದ ತಾತ್ಪರ್ಯ ಚೆನ್ನಾಗಿಲ್ಲದೆ ಇರ್ಬೋದು, ಮಂಡಿಸಿದ ರೀತಿ ಚೆನ್ನಾಗಿತ್ತು. ನೋಡಿ, ಅಮಿತ್ ಶಾ ಅವರು ಎಂಥ ರಾಜಕೀಯ ಲೆಕ್ಕಾಚಾರ ಮಾಡ್ತಾರೆ ಅಂದರೆ, ಇವತ್ತು ಏನಾದರೂ ಚಾಣಕ್ಯ ಇದ್ದಿದ್ರೆ ಆತನೇ ನಿಬ್ಬರಿಗಾಗ್ಬಿಡ್ತಿದ್ದ ಅಂತ ಡೈಲಾಗ್ ಹೇಳಿ ಅಮಿತ್ ಶಾ ಕೂಡ ನಗುವ ಹಾಗೆ ಮಾಡಿದಂಥ ಪ್ರಿಯಾಂಕಾ ವಾಡ್ರಾ. ಆದರೆ ರಾಹುಲ್ ಗಾಂಧಿ 20 ವರ್ಷದಿಂದ ಅದೇ ಸಂಸತ್ನಲ್ಲಿದ್ದು ಒಂದು ಸಣ್ಣ ಕಥೆಯನ್ನು, ನರೇಂದ್ರ ಮೋದಿಯವ್ರ ಮೇಲೆ ಹೇಳ್ತಾ ಇದ್ದಂಥ ಕಥೆಯನ್ನು ಅರ್ಧ ಗಂಟೆ ಆದರೂ ಮುಗಿಸ್ತಾ ಇಲ್ಲ. ಕೊನೆಗೆ ಒಂದು ಮಾತನ್ನೇ ಹೇಳಿದರು ಓಂ ಪ್ರಕಾಶ್ ಬಿರ್ಲಾ ಅವರು. ಏನಂತ? ರಾಹುಲ್ ಗಾಂಧಿ ಅವ್ರಿಗೆ ಹೆಸರು ಹಿಡಿದು ಹೇಳಲ್ಲ ಅಲ್ಲಿ. आप आपका कहानी बंद कीजिए, विधेयक के ऊपर बात कीजिए. आप ऐसा बोलते गए तो ख़त्म ही नहीं होगा ये विधेयक के ऊपर आप बात कीजिए ಅಂತ 2 ಸಲ ಹೇಳಿದ್ರು. 15 ಸೆಕೆಂಡ್ ಖತಮ್ ಕರ್ತಾ ಹೂँ ಅಂತಾರೆ, ಮತ್ತೆ 20 ನಿಮಿಷ ಮಾತಾಡ್ತಾರೆ. ಹಿಂದ್ಗಡೆ ಹಣೆ ಕಟ್ಸ್ಕೊತಾ ಇದ್ದಾರೆ. ಕುಮಾರಿ ಸೆಲ್ಜಾ ಇದ್ದಾರೆ, ಈ ಕಡೆ ಪ್ರಿಯಾಂಕಾ ವಾಡ್ರಾ ಇದ್ದಾರೆ, ಎಲ್ಲರೂ ನಗ್ತಾ ಇದ್ದಾರೆ. ಆತನಿಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಯಾರು ಈತನಿಗೆ ಕತೆ ಹೇಳ್ಕೊಡ್ತಾರೋ, ಯಾರಿಗೆ ಈ ರೀತಿ ಮಾತಾಡು ಅಂತ ಹೇಳ್ತಾರೆ, ನಂಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಅಮಿತ್ ಶಾ ಅದಕ್ಕೆ ಭಾಳ ಚೆನ್ನಾಗಿ ಕೌಂಟ್ರ್ ಕೊಟ್ಟರು. ಅಮಿತ್ ಶಾ ಹೇಳಿದರು, ನೋಡಿ ನಿಮ್ಮ ಸೋದರಿಯನ್ನಾದರೂ ನೋಡಿ ಕಲೀರಿ. ನೀವೇನು ಮಾಡ್ತಾಯಿದ್ರೆ ಅಸಭ್ಯವಾಗಿ, ಅವಾಚ್ಯವಾಗಿ, ಹೇಗೆ ಬೇಕೋ ಹಾಗೆ ಮಾತಾಡೋದು, ಆಮೇಲೆ ಇದಕ್ಕಿದ್ದ ಕಣ್ಣು ಹೊಡೆಯೋದು, ಇದಕ್ಕಿದ್ದ ಹೋಗಿ ಪ್ರಧಾನಮಂತ್ರಿನ ಆಲಂಗಿಸ್ಕೊಳ್ಳಿಕ್ಕೆ ಹೋಗೋದು, ಇದ್ದಕ್ಕಿದ್ದಾಗಿ ಸಂಸತ್ ನಡೆದಾಗ ಎದ್ದು ವಿದೇಶಕ್ಕೆ ಹೋಗ್ಬಿಡೋದು, ಈ ರೀತಿ ಅದೆಲ್ಲ ಮಾಡ್ತೀರಿ ನೀವು. ಅಟ್ಲೀಸ್ಟ್ ನಿಮ್ಮ ಸೋದರಿಯನ್ನು ನೋಡಿ ಕಲೀರಿ ನೀವು ಅನ್ನುವಂಥ ಮಾತನ್ನು ಅಮಿತ್ ಶಾ ಹೇಳಿದ್ರು. ಅಮಿತ್ ಶಾ ಎಷ್ಟು ಚೆನ್ನಾಗಿ ನಿನ್ನೆ ಕೊನೆಗೆ ಭಾಷಣ ಮಾಡಿದರು ಅಂದರೆ, ವೋಟಿಂಗ್ಗಿಂತ ಮುಂಚೆ ಒಂದೊಂದು ಪ್ರಶ್ನೆಗೂ, ಒಂದೊಂದು ಸಮಸ್ಯೆಗೂ, ಒಂದೊಂದು ಅವರ ಏನು ಇದರ ಬಗ್ಗೆ ಇದ್ದಂಥ ಗೊಂದಲಗಳಿದ್ದಾವೆ ಎಲ್ಲವನ್ನೂ ನಿವಾರಿಸುವ ಕೆಲಸ ಮಾಡಿದರು. ಅಖಿಲೇಶ್ ಯಾದವ್ ಹೇಳ್ತಾರೆ, ನೀವು ಮಹಿಳಾ ಪ್ರಧಾನಮಂತ್ರಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಾವು ನಂಬಲಿಕ್ಕೆ ತಯಾರಿಲ್ಲ, ಈಗ ನಿಮ್ಮ ಮೇಲೆ ನಮ್ಮ ನಂಬಿಕೆನೇ ಇಲ್ಲ ಅಂತ ಅಖಿಲೇಶ್ ಯಾದವ್ ಹೇಳಿದರು. ಹಂಗಾರೆ 1 ಗಂಟೆ ಸಮಯ ಕೊಡಿ ನನಗೆ ನೀವು. ನಾನು ಯಾವ ವಿಷಯಕ್ಕೆ ಬಂತದ್ದು ಅಂದರೆ, ಈಗ ಕರ್ನಾಟಕದಲ್ಲಿ ಸೀಟ್ಗಳು ಎಷ್ಟಿದೋ ಅದರ 50% ಎಕ್ಸ್ಟ್ರಾ ಸೇರಿಸ್ಕೊಡ್ತೀನಿ. 24 ಇದ್ದರೆ 36 ಮಾಡ್ತೀವಿ. ಇನ್ನೊಂದು ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ 80 ಸೀಟ್ ಇದ್ದರೆ 120 ಆಗ್ತವೆ. ಜನಸಂಖ್ಯೆಯ ಆಧಾರದಲ್ಲಿ ಸಂಖ್ಯೆ ಜಾಸ್ತಿ ಮಾಡೋದಿಲ್ಲ. ಈಗ ಎಷ್ಟಿದಾವೆ ಅದರ 50% ಎಕ್ಸ್ಟ್ರಾ ತೊಗೊಳ್ಳಿ, ಅವಾಗ ಎಲ್ಲರಿಗೂ ಈಕ್ವಲ್ ಆಗಿಬಿಡುತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಆ ರೀತಿ ನಾವು ಬರೆದಿದ್ದೀವಿ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ, ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಏರಿಲ್ಲ. ನಾವು ಕುಟುಂಬ ಯೋಜನೆಯನ್ನು ಜಾರಿಗೆ ತಂದಿದ್ದರಿಂದ ಜನಸಂಖ್ಯೆ ಇಷ್ಟು ವರ್ಷದಲ್ಲಿ ಹೆಚ್ಚಿಗೆ ಆಗಿಲ್ಲ. ಹೀಗಾಗಿ ನಮ್ಗೆ ಅಂಥ ಅನ್ಯಾಯ ಆಗ್ತಾ ಇದೆ ಅಂತ DMK ಅವ್ರು ಗಲಾಟೆ ಮಾಡಿದ್ರಲ್ಲ.
ಅದಕ್ಕೆ ನಾವು ಜನಸಂಖ್ಯೆ ಆಧಾರದ ಮೇಲೆ ಇದು ಮಾಡ್ತಾನೇ ಇಲ್ಲ. ನಾವು ಮಾಡ್ತಾ ಇರೋದು ಕೇವಲ ಮತ್ತು ಕೇವಲ 50% ಎಕ್ಸ್ಟ್ರಾ ಸೀಟ್ಗಳನ್ನ ಮಾಡೋದು. ಅಲ್ಲಿಗೆ 816 ಸೀಟ್ಗಳಾಗ್ತವೆ ಸಂಸತ್ನಲ್ಲಿ. ಎಲ್ಲರಿಗೂ ಸಮಾನವಾದಂಥ ಅಧಿಕಾರ ಸಿಗುತ್ತೆ. ಕೇವಲ ದಕ್ಷಿಣ ಭಾರತಕ್ಕೆ 23.97% ಪಾರ್ಟಿಸಿಪೇಷನ್ ಸಿಗುತ್ತೆ, ಪ್ರಾತಿನಿಧ್ಯ ಸಿಗುತ್ತೆ ಅಂತ ಲೆಕ್ಕಾಚಾರ ಎಲ್ಲ ಹೇಳಿದ್ರು ಅವರು. ಹೇಳುವಾಗ ಒಂದು ಮಾತನ್ನು ಅಖಿಲೇಶ್ ಯಾದವ್ಗೆ ಹೇಳಿದ್ರು ಅವರು. ಅಖಿಲೇಶ್ ಯಾದವ್ ಹೇಳ್ತಾರೆ, ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ, ನಮಗೆ 50% ಅಂತ ಕೊಡ್ತೀನಿ ಅಂತ ನಂಗೆ ನಂಬಿಕೆ ಇಲ್ಲ ಅಂದಾಗ ಅಮಿತ್ ಶಾ ಹೇಳ್ತಾರೆ, ನಾನು ಹೋಗಿ ಕಾಪಿ ಮಾಡ್ಕೊಂಡು ತೊಗೊಂಬರ್ತೀನಿ, ಎಲ್ಲರಿಗೂ ಹಂಚ್ತೀನಿ, ಒಂದು ಗಂಟೆ ಅವಧಿ ಕೊಡಿ ಅಂದ್ರೆ ಕೆ ಸಿ ವೇಣುಗೋಪಾಲ್ ಆಗಲ್ಲ. ಅಂದರೆ ಅವರ ಉದ್ದೇಶ ಇದ್ದದ್ದೇ ಇದನ್ನು ಹೆಂಗಾದರೂ ಮಾಡಿ ಬಿಲ್ಲನ್ನು ಕೆಡೋಬೇಕು ಅನ್ನೋದು. ಮಜಾ ಅಂದರೆ ನಾನು ನಿನ್ನೆ ಒಂದು ಸಂಚಿಕೆಯಲ್ಲಿ ಹೇಳಿದೆ, ಏನಂದರೆ ಮಹಿಳಾ ವಿಧೇಯಕಕ್ಕೆ, ನೀವು ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ 2/3 ಮೆಜಾರಿಟಿ ಬೇಕು. ಡಿಲಿಮಿಟೇಷನ್ಗೆ ಹಾಕಬೇಕು. ಕ್ಷೇತ್ರ ಪುನರ್ವಿಂಗಡಣೆಗೆ ಜನಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ ಎಂಪಿಗಳನ್ನ ಜಾಸ್ತಿ ಮಾಡಲಿಕ್ಕೆ 2/3 ಬೇಕಿಲ್ಲ. ಅದಕ್ಕೆ ಅದು ನಡ್ಕೊಂಬರೋದು 76ರಿಂದ ನಿಲ್ಲಿಸಲಾಗಿದೆ, ಆರ್ಟಿಕಲ್ 81. ಅದಾದಮೇಲೆ 25 ವರ್ಷ ಫ್ರೀಸ್ ಅಂತ ಇಂದಿರಾ ಗಾಂಧಿ ಹೇಳಿದರು. ಆ್ಯಕ್ಚುಲಿ ಅದು ಅಸಂವಿಧಾನಿಕ, ಆಗಿ ಮಾಡೋಂಗಿಲ್ಲ. ಅವ್ರಿಗೆ ಅವಾಗ ಅಪೋಸಿಷನ್ ಇರಲಿಲ್ಲ, ಎದುರುಗಡೆ ಮಾಡಿಕೊಂಡ್ರು. ಅದಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮುಂದುವರಿಸಿದ್ರು. 2026ಕ್ಕೆ ಮುಗಿಯುತ್ತಲ್ಲ, ಅವಾಗ ಏನು ಮಾಡ್ತೀರಿ? ಅವಾಗ ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಶುರುವಾಗ್ಬಿಟ್ರೆ ಏನು ಮಾಡ್ತೀರಿ? ಇದ್ರ ಬಗ್ಗೆ ಯಾರೂ ಆಲೋಚನೆಯನ್ನೇ ಮಾಡ್ತಾ ಇಲ್ಲ. ಇಡೀ ಸಂಸತ್ತಿನ ಅಧಿವೇಶನದ ಸಂದರ್ಭದಲ್ಲಿ ನಿನ್ನೆ ಆಡಳಿತ ಪಕ್ಷದವರು ಬಿಲ್ ಬೀಳತ್ತೆ ಅಂತ ಗೊತ್ತಿದ್ರೂ ಕೂಡ ಅತ್ಯಂತ ಹುಮ್ಮಸ್ಸಿನಲ್ಲಿ, ಉಮೇದಿನಲ್ಲಿ ತಮ್ಮ ವಾಗ್ಮಂಡನೆಯನ್ನು ಮಾಡ್ತಾಯಿದ್ರು. ವಿಪಕ್ಷದವರು ಎಲ್ಲಿಯೋ ಎಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಗೊತ್ತಿರಲಾರದಂಥ ದುವಿಧಾದಲ್ಲಿ, ಸಂದಿಗ್ಧತೆಯಲ್ಲಿ ಹೋರಾಟ ಮಾಡ್ತಾಯಿದ್ರು, ಕೆಡೋಬೇಕು ಬಿಲ್ಲು ಅಂಥೇಳಿ. ಮಜಾ ಅಂದರೆ ಒಂದರದ್ದು ವೋಟಿಂಗ್ ಆಯಿತಾ, ವೋಟಿಂಗಲ್ಲಿ 298 ಆಡಳಿತ ಪಕ್ಷಕ್ಕೆ ಬಂತು, 230 ವಿಪಕ್ಷದವ್ರಿಗೆ ಬಂತು. ಆ ವಿಧೇಯಕ ಫೇಲ್ ಆಗೋಯಿತು. ಅದಾದಮೇಲೆ ಇನ್ನೆರಡು ಬಿಲ್ ಇದಾವಲ್ಲ, ಒಂದು ಡಿಲಿಮಿಟೇಷನ್ ಇದೆ, ಇನ್ನೊಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದನ್ನು ವಿಧಾನ ಪರಿಷತ್ಗಳನ್ನು ಪ್ರಾರಂಭ ಮಾಡಬೇಕು. ಅದನ್ನು ಇದ್ದಕ್ಕಿದ್ದಾಗೆ ಕಿರಣ್ ರಿಜಿಜು ಎದ್ದು ನಿಂತು, ಯಾವಾಗ ಈ ಬಿಲ್ ಬಿತ್ತಲ್ಲ, 2 ಇಂಟರ್ಲಿಂಕ್ಡ್ ಅನ್ನೋ ಕಾರಣಕ್ಕೋಸ್ಕರ ಅವನ್ನೆರಡು ನಾವು ವಿಡ್ರಾ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಇನ್ನು 2 ವೋಟಿಂಗ್ ಆಗಬೇಕಾಗಿತ್ತು. ಯಾವುದು ಡಿಲಿಮಿಟೇಷನ್ದು ಒಂದು ವೋಟಿಂಗ್ ಆಗಬೇಕು, ಆಮೇಲೆ ಇದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೇಲ್ಮನೆಯನ್ನು ಮಾಡುವಂಥ ವಿಧೇಯಕ, ಅವೆರಡನ್ನು ವೋಟಿಂಗ್ ಮಾಡಬೇಕಾಯಿತು. ಆ ವೋಟಿಂಗ್ 2/3 ಬೇಕಿಲ್ಲ. ಅದಕ್ಕೆ ಅದು 50%ಗಿಂತ ಜಾಸ್ತಿ ಇದ್ದರೆ ಸಾಕು, ಅದು ಸಹಜವಾಗಿ ಪಾಸ್ ಆಗಿಬಿಡುವಂಥ ಬಿಲ್ಗಳದು. ಆದರೆ ಕಿರಣ್ ರಿಜಿಜು ಎದ್ದು ನಿಂತು ಇವೆರಡು ಬಿಲ್ಲನ್ನು ಈಗ ನಾವು ಮುಂದೂಡ್ತಾ ಇದ್ದೀವಿ, ಯಾಕಂದರೆ ಇವೆಲ್ಲ ಇಂಟರ್ಲಿಂಕ್ಡ್ ಅಂತೇಳಿ ಹೇಳಿಬಿಟ್ರು. ಇಡೀ ಸಂಸತ್ತು ಸಂಪೂರ್ಣವಾಗಿ ದಿಗ್ಮೂಢನೆಗೊಂಡ್ಬಿಡ್ತು. ಯಾಕೆ ಹಿಂಗೆ ಮಾಡಿದರು ಅನ್ನೋದು ಅರ್ಥನೇ ಆಗಲಿಲ್ಲ. ರಾಹುಲ್ ಗಾಂಧಿ ಹುಚ್ಚುಚ್ಚಾರ ಮಾಡ್ತಾಯಿದ್ರು, ಅವರಿಗೆ ಬಾಯಿ ಬಂದ ಹಾಗೆ. ಅಮಿತ್ ಶಾ 1 ಗಂಟೆ ಭಾಷಣದಲ್ಲಿ ಏನೆಲ್ಲ ಅನ್ಲಿಕ್ಕೆ ಸಾಧ್ಯ ಎಲ್ಲ ಅಂದರು. ಎಷ್ಟೋ ಸಲ ಪಪ್ಪು ಅಂತ ಬೇರೆ ಅಂದರು. ಒಂದು ಕತೆ ನೆನಪಾಯ್ತು ನನಗೆ ಈ ಸಂದರ್ಭದಲ್ಲಿ. ಏನಂದರೆ, ಒಬ್ಬ ಮುಲ್ಲಾ ಇರ್ತಾನೆ, ಹಳೇ ಮುಲ್ಲಾ, ಒಂದು 65, 60, 70 ವರ್ಷದ ಮುದುಕ. ಒಂದು ಊರಿಗೆ ಹೋಗಿರ್ತಾನೆ. ಊರಿಗೆ ಹೋದಾಗ ಅವ್ರಿಗೆ ನಮಾಜ್ ಮಾಡಲೇಬೇಕಲ್ಲ ಪ್ರತಿ ದಿವಸ. ಮಸೀದಿಗೆ ಹೋಗ್ತಾನೆ. ಮಸೀದಿಗೆ ಹೋದಾಗ ಆತ ನಮಾಜಿಗೆ ಕೂತ್ಕೋಬೇಕು. ವಜು ಎಲ್ಲ ಮಾಡ್ಕೋತಾನೆ. ವಜು ಅಂದ್ರೆ ಕಾಲು ತೊಳ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು, ಇದನ್ನು ಕೈ ತೊಳ್ಕೊಳ್ಳೋದು, ಕಣ್ಣು ತೊಳ್ಕೊಳ್ಳೋದಕ್ಕೆ ವಜು ಅಂತಾರೆ. ಅಲ್ಲೊಂದು ಕೊಳ ಇರ್ತದೆ ಅವಳು ಮಸೀದಿ ಹತ್ರ. ವಜು ಮಾಡ್ಕೋತಾನೆ. ನಮಾಜ್ ಮಾಡ್ಕೋ. ಸಣ್ಣ ಹುಡುಗ ಬರೋದು, ಅವನು ಲಂಡ್ ಚೊಣ್ಣ ಜಗ್ಗೋದು, ಅವನು ಮೇಲ್ಗಡೆ ಕುರ್ತಾ ಜಗ್ಗೋದು ಮಾಡ್ತಿರ್ತಾನೆ. ಈತ ನಮಾಜ್ ಮಾಡಬೇಕು. ಆ ಮಗು ಹೋಗೋಕೆ ಜಗ್ಗಿದ ಕೂಡಲೇ ಈತ ಜೇಬಿನ ತೆಗೆದು ₹1 ಕಾಯಿನ್ ತೆಗೆದು ಕೊಡ್ತಿರ್ತಾನೆ. ಓಡೋಗ್ಬಿಡ್ತಾನೆ. ಒಂದು 8 ದಿವಸಕ್ಕೋಸ್ಕರ ಆ ಹಳ್ಳಿಗೆ ಆ ಮುಲ್ಲಾ ಬಂದಿರ್ತಾನೆ. ಪ್ರತಿ ದಿವಸ ನಮಾಜ್ಗೆ ಹೋಗ್ತಾನೆ. ನಮಾಜ್ಗೆ ಹೋದಾಗ ಈ ರೀತಿ ಕಿರುಕುಳ ಕೊಡ್ತಾ ಇರ್ತದೆ. ಆ ಮಗು ₹1 ಕೊಡ್ತಾನೆ, ಓಡೋಗ್ಬಿಡ್ತದೆ. ಅದು ದಿನಕ್ಕೆ ದಿನ ಇದೇ ರೀತಿ ಮಾಡ್ತಾ ಇರ್ತಾ. ಒಬ್ಬ ಕೇಳ್ತಾನೆ ಅವನಿಗೆ, ಅಲ್ಲ ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದ ನಿಮ್ಮ ಮಗು, ಇವನಿಗೆ ಯಾಕೆ ನೀವು ಈ ರೀತಿ ಬಿಡ್ತಾಯಿದ್ರು ₹1 ಕೊಟ್ಟು? ಅವಾಗ ಹೇಳ್ತಾನೆ ಅವನು, ನಾನೇನು 8 ದಿವಸ ಅದಕ್ಕೂ ಊರಿಗೆ ವಾಪಸ್ ಹೋಗ್ಬಿಡ್ತೀನಿ. ಮುಂದೆ ಬರ್ತಾರಲ್ಲ, ಮುಂದೆ ಬರೋರು ಅಟ್ಟಾಡಿಸ್ಕೊಂಡು ಹೋಗಿ ಹುಡುಗಂಗೆ ಹೊಡಿತಾರೆ. ನಾನು ಯಾಕೆ ಹೊಡೆದು ಒದ್ದಾಡಲಿ? ನಾನು 8 ದಿವಸ ಆದಮೇಲೆ ವಾಪಸ್ ಹೋಗೋನು ಮುಂದೆ. ಅದಕ್ಕೆ ನಾನು ಯಾಕೆ ಅಷ್ಟೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಡೋದು, ಆಮೇಲೆ ಹೊಡೆಯೋದು, ಶಿಕ್ಷೆ ಕೊಡೋದೆಲ್ಲ ಯಾಕೆ ಮಾಡಬೇಕು? ನರೇಂದ್ರ ಮೋದಿ ಬಹುಶಃ ರಾಹುಲ್ ಗಾಂಧಿಗೆ ಅದೇ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅವಾಗೇನಾಗುತ್ತೆ, ವಿಪಕ್ಷದವ್ರಿಗೆ ಒಂದು ಅಭ್ಯಾಸ ಆಗಿಬಿಡುತ್ತೆ, ಏನು ಬೇಕಾದ್ರೂ ಮಾತಾಡ್ಬೋದು ಅಂತ. ಅಸಭ್ಯವಾದ ಭಾಷಣ, ಅವಾಚ್ಯವಾದ ಶಬ್ದಗಳ ಬಳಕೆ. ಸ್ವತಃ ಓಂ ಪ್ರಕಾಶ್ ಬಿರ್ಲಾ ಅವರು ನಿನ್ನೆ ಆ ಮಾತನ್ನು ಹೇಳಿದರು. ಸಂಸದೀಯವಾದಂಥ ಭಾಷೆಯನ್ನು ಬಳಸಬೇಡಿ ಅಂತ ರಾಹುಲ್ ಗಾಂಧಿಗೆ ಕಿವಿಮಾತನ್ನು ಹೇಳಿದರು ಅವರು. ಇದೇ ಭಾಷೆಯನ್ನು ಆತ ಏನಾಗ್ತದೆ, ಅಭ್ಯಾಸ ಆಗ್ಬಿಡ್ತೀವಿ ಇವ್ರು ಕಾಂಗ್ರೆಸ್ನವ್ರಿಗೆ. ಅವಾಗ ಅವರು ಎಲ್ಲದ ಮೇಲೆ ಇದು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಮಿತ್ ಶಾಗೆ ಆ ಮಾತು ಹೇಳಿದ ಕೂಡಲೇ ಅಮಿತ್ ಶಾ ಬಾಯಿಗೆ ಬಂದ ಹಾಗೆ ಬೈತಾರೆ. ಯೋಗಿ ಆದಿತ್ಯನಾಥ್ನಂತವ್ರು ಸಿಕ್ಬಿಟ್ರಂತೂ ಇವ್ರನ್ನೆಲ್ಲ ತೊಳೆದು ಇಸ್ತ್ರಿ ಹಾಕಿ ಬಿಸಾಕಿಬಿಡ್ತಾರೆ. ನಿಶಿಕಾಂತ್ ದುಬೆ ಕೈಗೆ ಸಿಕ್ಕರೆ, ಅನುರಾಗ್ ಠಾಕೂರ್ ಕೈಗೆ ಸಿಕ್ಕರೆ, ಇವರು ಏನಾದರೂ ಅಂದು ಮಾತಾಡಿ ಸಿಕ್ಕಾಕ್ಕೊಂಡ್ರೆ
ಅಲ್ಲಿ ಮುಲ್ಲಾಗಿ ಒಬ್ಬ ಹುಡುಗಿಗೆ ಆಮೇಲೆ ಮುಂದಿನ ಸಲ ಬಂದವ್ರಿಗೆ ಹೆಂಗೆ ಎಕ್ಕಡಿಸಿ ಹೊಡಿತಾರಲ್ಲ ಆ ರೀತಿ ಮಾಡ್ತಾರೆ. ಹಾಗೆ ಬೇರೆಯವರಿಂದ ಶಿಕ್ಷೆ ಆಗಲಿ ಅಂತ ಬಹುಶಃ ರಾಹುಲ್ ಗಾಂಧಿಯನ್ನು ಬಾಲ್ ಬುದ್ಧಿ ಅಂತ ನರೇಂದ್ರ ಮೋದಿ ಬಿಡ್ತಾ ಇರ್ಬೋದು. ನಿನ್ನೆ ನರೇಂದ್ರ ಮೋದಿ ಇಡೀ ಸಂಸತ್ತಿನ ಅಧಿವೇಶನದ ಯಾವ ಕ್ಷಣದಲ್ಲೂ ನಂಗೆ ಕಾಣಿಸ್ಲಿಲ್ಲ. ಅವರು ವೋಟಿಂಗಿಗೆ 2 ನಿಮಿಷ ಮುಂಚೆ ಬಂದರು. ಬಂದ ತಕ್ಷಣ ಇಡೀ ವಾತಾವರಣದಲ್ಲಿ ಯಾವ ರೀತಿಯ ಚೈತನ್ಯ ಉಂಟಾಯಿತು, ಯಾವ ಪ್ರಭಾವಳಿ ಇತ್ತು ಅಂದರೆ ಪ್ರಧಾನಮಂತ್ರಿ ಅಂದರೆ ಹಂಗೆ ಇರಬೇಕ್ರಿ ಅನ್ನಿಸ್ತು ನನಗೆ ಆ ಕ್ಷಣದಲ್ಲಿ. ಅಷ್ಟೊತ್ತಿಗೆ ಅಮಿತ್ ಶಾ ಅವರು ಸುದೀರ್ಘವಾದ ಭಾಷಣವನ್ನು ಮಾಡಿ ಇಡೀ ದೇಶಕ್ಕೆ ಯಾವ ಸಂದೇಶವನ್ನು ರವಾನೆ ಮಾಡಬೇಕು ಮಾಡಿಬಿಟ್ಟಿದ್ರು. ನರೇಂದ್ರ ಮೋದಿ ಕೊನೆಯ ಕ್ಷಣದಲ್ಲಿ ಬಂದು ತಮ್ಮ ಉಪಸ್ಥಿತಿಯನ್ನು ತೋರಿಸಿದರು. ಮತ್ತು ಇದೊಂದು ಅಜೆಂಡಾ ಇಲ್ಲದೆ ನರೇಂದ್ರ ಮೋದಿ ಇದನ್ನು ಮಾಡಿರೋದಿಲ್ಲ ಅನ್ನೋ ಭಾಳ ಸ್ಪಷ್ಟವಾಗಿ ಗೊತ್ತು. ಯಾಕೆಂದರೆ ನಮ್ಮಂಥವ್ರಿಗೆ ಅರ್ಥ ಆಗತ್ತೆ ಇದು ಬಿದ್ದು ಹೋಗತ್ತೆ ವಿಧೇಯಕ ಅಂತ. ಅಂಥದ್ರಲ್ಲಿ ಚುನಾವಣೆ ನಡೆಯುವಾಗ ಯಾರು ವಿಧೇಯಕ ಬೀಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹೇಳಿ? ಜೊತೆಗೆ 2 ರಾಜ್ಯದಲ್ಲಿ ಚುನಾವಣೆ ಇದ್ದಾವೆ. ಇವತ್ತಿನ ಪೇಪರ್ಗಳಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಬಿದ್ದಿದ್ದರಿಂದಾಗಿ ಯಾವ ಮಟ್ಟಿನ ಸುದ್ದಿಯಾಗಿದೆ, ಅದರ ಬಗ್ಗೆ ಎಷ್ಟು ಚರ್ಚೆ ಆಗ್ತಾಯಿದೆ ಗಮನಿಸಿ. ಇದು ಚುನಾವಣೆಯ ಮೇಲೆ, ಫಲಿತಾಂಶದ ಮೇಲೆ, ಚುನಾವಣೆಯ ಮೇಲೆ, ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತಾ ಇರುವ ವಿಚಾರ ಮಾಡಿ. ಏಕೆಂದರೆ ನರೇಂದ್ರ ಮೋದಿ ಅವರು ಎಲ್ಲ ಸ್ಕೀಮ್ಗಳು ಟಾರ್ಗೆಟ್ ಮಾಡೋದು ಮಹಿಳೆಯರ ಮೇಲೆ. ನೀವು ಗಮನಿಸಿ ನೋಡಿ, ಸಂಡಾಸಿನ ಸ್ಕೀಮ್ ಇರ್ಬೋದು, ಈ ಗ್ಯಾಸ್ ಸಿಲಿಂಡರ್ ಸ್ಕೀಮ್ ಇರ್ಬೋದು, ಆವಾಸ್ ಯೋಜನಾ ಇರ್ಬೋದು, ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವರು ಯಾವತ್ತೂ ಯೋಜನೆಗಳನ್ನು ಯಾಕಂದರೆ ಮನೆ ನಡೆಸ್ಕೊಂಡು ಹೋಗೋದು ಗೃಹಲಕ್ಷ್ಮಿ. ಆಕೆ ವಿಶ್ವಾಸ ಗಳಿಸ್ಬಿಟ್ರೆ ಸರ್ಕಾರಕ್ಕೆ ಯಾವ ರೀತಿಯ ಸಮಸ್ಯೆ ಇಲ್ಲ ಅಂತ. ಕೋವಿಡ್ ಟೈಮ್ನಿಂದ 85 ಕೋಟಿ ಜನರಿಗೆ ಆಹಾರ ಧಾನ್ಯ ಕೊಡ್ತಾ ಇರೋದು, ಪ್ರತಿಯೊಂದು ಕೂಡ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವರು. ಅಂಥ ಮಹಿಳೆಯರಿಗೆ ಮೀಸಲಾತಿಗೆ ವಿಪಕ್ಷದವರು ಎಲ್ಲ ಸೇರಿ ವಿರೋಧ ಮಾಡಿ ವಿಧೇಯಕವನ್ನು ಕೆಡವಿದರು ಅಂದರೆ ಯಾವ ರೀತಿಯ ಪರಿಣಾಮ ಆಗುತ್ತೆ? ಜೊತೆಗೆ 2ನೇದನ್ನ ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ, ನರೇಂದ್ರ ಮೋದಿ ಅವರ ಸ್ಕೆಚ್ ಹೆಂಗಿರುತ್ತೆ. 2026ಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದಂಥ ಫ್ರೀಸು ಕ್ಲೋಸ್ ಆಗುತ್ತೆ. 2027ರಲ್ಲಿ ಡಿಲಿಮಿಟೇಷನನ್ನು ಮತ್ತೆ ತರ್ತಾರೆ ನರೇಂದ್ರ ಮೋದಿ. ಅವರ ಅವಧಿಯಲ್ಲಿಯೇ 815 ಜನ ಸಂಸತ್ ಸದಸ್ಯರು ಆ ಸಂಸತ್ ಭವನದಲ್ಲಿ ಇವತ್ತಿಲ್ಲ ನಾಳೆ ಕೂತ್ಕೋತಾರೆ. ನರೇಂದ್ರ ಮೋದಿ ಅವರು ಒಂದು ದಿನದ ಲೆಕ್ಕಾಚಾರವನ್ನು ಎಂದೂ ಮಾಡೋದಿಲ್ಲ. ಅವ್ರ ಮಾತುಗಳನ್ನ ಕೇಳಿದ್ರೆ ನಿಮ್ಗೆ 2047 ಬಗ್ಗೆ ಮಾತಾಡ್ತಾರೆ. ಇವತ್ತೇನು ಹೊಸ ಸಂಸತ್ ಭವನದಲ್ಲಿ ಕೂಡ್ತಾ ಇದ್ದಾರಲ್ಲ, ಅದೇನು ಇವತ್ತು ಕಟ್ಟಿದ್ದನ್ರಿ ಅದು. ಅವರು ಪ್ರಧಾನಮಂತ್ರಿಯಾಗಿ ಬಂದ ದಿವಸ ಆಲೋಚನೆಯನ್ನು ಮಾಡಿ, ಸಂಕಲ್ಪ ಮಾಡಿ, ಅನುಷ್ಠಾನಕ್ಕೆ ಕಟಿಬದ್ಧನಾದ ಮನುಷ್ಯ. ಅವರಿಗೆ ಒಂದು ವಿಧೇಯಕ ಏನಾದರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯನಾ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.